ನಮಸ್ಕಾರ ಸ್ನೇಹಿತರೆ, ಬೆಂಕಿ ಬಿರುಗಾಳಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು KSRTC ನೌಕರರ ಒಂದು ಬೇಡಿಕೆಗಳ ಕುರಿತಾಗಿ ಈ ಸಂಚಿಕೆಯನ್ನು ನಾನು ಮಾಡ್ತಾ ಇದ್ದೇನೆ. ನಿಜಕ್ಕೂ ಕೂಡ ಇದು ಒಂದು ಶೋಚನೀಯ ಸ್ಥಿತಿ ಅಂತಲೇ ಹೇಳ್ಬೋದು ಸರ್ಕಾರಿ ನೌಕರರಿಗೆ ಹಾಗೂ ಸಾರಿಗೆ ನೌಕರರಿಗೂ ಕೂಡ ಇದೊಂದು ನಿಜಕ್ಕೂ ಕೂಡ ಒಂದು ಪರಿತಪಿಸುವ ಕಾಲ ಅಂತಲೇ ಪ್ರತಿಯೊಬ್ಬರಿಗೂ ಕೂಡ ಅನಿಸೋದು ಕೂಡ ಸ್ವಾಭಾವಿಕ. ಯಾಕಂದರೆ 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ಪ್ರತಿ ವರ್ಷ ಸಾರಿಗೆ ನೌಕರರು ತಮ್ಮ ಒಂದು ಬೇಡಿಕೆಗಳಿಗಾಗಿ, ಅದು ಕೂಡ ತಾವು ದುಡಿದ ಪಗಾರನ್ನು ಕೇಳುವುದಕ್ಕಾಗಿ ಮುಷ್ಕರದ ದಾರಿ ಹಿಡಿತಾ ಇರೋದು ಕೂಡ ಸರ್ಕಾರಕ್ಕೆ ಒಂದು ಥರ ಮುಜುಗರ ಆಗಿದೆ ಅಂತಲೇ ಭಾವಿಸ್ಬೋದು. ಹಾಗಾದರೆ ಸಾರಿಗೆ ನೌಕರರು ಮನುಷ್ಯರಲ್ಲವೇ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವವಾಗುವುದು ಸ್ವಾಭಾವಿಕ. ಹೀಗಾದಾಗ ಸಾರಿಗೆ ನೌಕರರ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ಅವರು ದುಡಿತಿರ್ತಕ್ಕಂಥ ಕೂಲಿಯನ್ನು ಕೊಡಲಿಕ್ಕೂ ಕೂಡ ಸರ್ಕಾರ ಮೇನಾಮೇಷ ಮಾಡ್ತಾ ಇರೋದು ಕೂಡ ಸುಳ್ಳಲ್ಲ. ಇದು ಇವತ್ತಿನ ಒಂದು ಪರಿಸ್ಥಿತಿ ಅಲ್ಲ. ಭಾರತೀಯ ಜನತಾ ಪಕ್ಷ ಇದ್ದಾಗಲೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣವಾಗಿರೋದು ಕೂಡ ಉಂಟು. ಹಾಗಿರುವಾಗ ಸರ್ಕಾರ ಯಾವುದೇ ಇರಲಿ, ಅಧಿಕಾರಸ್ಥರು ಯಾರೇ ಇರಲಿ ಹಾಗೂ ಅವರ ಒಂದು ವಿಚಾರಗಳು ಏನೇ ಇರಲಿ, ಆದರೆ ದುಡಿಯುವ ವರ್ಗಕ್ಕೆ, ಅದು ಕಾರ್ಮಿಕ ವರ್ಗಕ್ಕೆ, ಸಹಕಾರಿ ವರ್ಗಕ್ಕೆ, ರೈತ ವರ್ಗಕ್ಕೆ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ನಿರ್ವಹಿಸಲಿಕ್ಕೆ ಅವರಿಗೆ ಅನುಕೂಲ ಮಾಡಿಕೊಡಬೇಕು. ಅವರ ಬೇಡಿಕೆಗಳಿಗೆ ಸರ್ಕಾರ ಸದಾ ಸ್ಪಂದಿಸಬೇಕನ್ನುವಂಥ ಬೇಡಿಕೆ ಭಾವನೆ ಪ್ರತಿಯೊಬ್ಬರಲ್ಲಿದು ಕೂಡ ಇರುವುದು. ಹಾಗಿರುವಾಗ ಈ ಬೇಡಿಕೆಗಳೇನು ಇವತ್ತು ನಿನ್ನೆ ಬೇಡಿಕೆಗಳಲ್ಲ. ಸರ್ಕಾರ ಇವರು ಮುಷ್ಕರ ಮಾಡ್ತೀವಿ, ನಾವು ಬಂದ್ ಮಾಡ್ತೀವಿ, ಬಸ್ಸನ್ನು ನಾವು ರಸ್ತೆಗೆ ಇಳಿಸೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದಾಗ ಮಾತ್ರ ಸರ್ಕಾರಗಳು ಎಚ್ಚೆತ್ತುಕೊಳ್ತಾ ಇರೋದು ಕೂಡ ಶೋಚನೀಯ ಅನ್ನುವಂಥ ಭಾವನೆ ನನ್ನದು. ಹಾಗಿರುವಾಗ ಇವರು ಕೂಡ ನಮ್ಮಂತೆ ಮನುಷ್ಯರು, ಸಾರಿಗೆ ನೌಕರರು ಕೂಡ ನಮ್ಮಂತೆ ಮನುಷ್ಯರಲ್ಲವೇ? ಪಾಪ ಅವರ ಒಂದು ಬೇಡಿಕೆಗಳು ನ್ಯಾಯಯುತವಾಗಿಲ್ಲವೇ ಅಂತ ನೀವು ಪ್ರಶ್ನೆ ಮಾಡಿದರೆ ಖಂಡಿತ ಅದು ನ್ಯಾಯಯುತವಾದ ಬೇಡಿಕೆಗಳೇ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಹಾಗಿರುವಾಗ ಅವರಿಗೆ ಏನು ಮಾಡ್ತಿದೆ ಸರ್ಕಾರ? ಅವರ ಒಂದು ಬೇಡಿಕೆಗಳಿಗೆ ಯಾಕೆ ಈ ರೀತಿ ತಣ್ಣೀರನ್ನು ಎರಚ್ತಾ ಇದೆ ಅನ್ನೋದು ಯಾರಿಗೂ ಕೂಡ ಅರ್ಥವಾಗದೇ ಇದ್ದರೂ ಕೂಡ ಈ ಗ್ಯಾರಂಟಿ ಒಂದು ಯೋಜನೆಗಳಿಂದ ಸರ್ಕಾರದಲ್ಲಿ ಅಷ್ಟೊಂದು ಪ್ರಮಾಣದಲ್ಲಿ ಸರ್ಕಾರದಲ್ಲಿ ಹಣ ಇಲ್ಲವೇನೋ ಅನ್ನುವಂಥ ಭಾವನೆಗಳು ಕೂಡ ಸಾರ್ವತ್ರಿಕವಾಗಿ ಸಾರ್ವಜನಿಕರಲ್ಲಿ ಎದ್ದೇಳ್ತಾ ಇರತಕ್ಕಂಥ ಒಂದು ವಿಷಯ. ಹಾಗಿರುವಾಗ ನಿಮ್ಮ ಗ್ಯಾರಂಟಿಗಳು ಏನೇ ಇರಲಿ, ಯಾಕಂದರೆ ಗ್ಯಾರಂಟಿಗಳಿಂದಲೂ ಕೂಡ ಸಾಕಷ್ಟು ಅನುಕೂಲತೆಗಳು ಕೂಡ ಆಗಿದ್ದಾವೆ, ಅದರ ಜೊತೆಗೆ ಅನಾನುಕೂಲತೆಗಳು ಕೂಡ ಆಗಿದ್ದಾವೆ ಅನ್ನೋದಕ್ಕೆ ಉದಾಹರಣೆ KSRTCನೇ ತೆಗೆದುಕೊಳ್ಳಿ. ಬಹುತೇಕ KSRTCಗಳಲ್ಲಿ ಬಹುತೇಕ ಬಸ್ಸುಗಳಲ್ಲಿ ಎಲ್ಲ ಕಡೆ ತಿರುಗಾಡ್ತಿರ್ತಕ್ಕಂಥ ಬಸ್ಸುಗಳಲ್ಲಿ ಮಹಿಳೆಯರೇ ಜಾಸ್ತಿಯಾಗಿ ಪ್ರಯಾಣ ಮಾಡ್ತಾ ಇರೋದು ಕೂಡ ಸಾಂದರ್ಭಿಕವಾಗಿ ನಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿರೋದು ಮತ್ತು ಅದನ್ನು ನಾವೆಲ್ಲರೂ ಕೂಡ ಅನುಭವಿಸಿರೋದು ಕೂಡ. ಹಾಗಿರುವಾಗ ಇದು ಕೂಡ ಇರಲಿ, ಯಾಕಂದ್ರೆ ಗ್ಯಾರಂಟಿ ಯೋಜನೆಗಳಿಂದ ಸಾಕಷ್ಟು ಉತ್ತಮವಾದಂಥ ಫಲಿತಾಂಶಗಳು ಕೂಡ ಬಂದಿವೆ, ಅದರಲ್ಲೇನು ಎರಡು ಮಾತಿಲ್ಲ. ಹಾಗಿದ್ದರೂ ಕೂಡ ಸಾರ್ವಜನಿಕರಿಗೆ ಹಾಗೂ ಸಾರಿಗೆ ನೌಕರರಿಗೆ ಈ ಸಂದರ್ಭದಲ್ಲಿ ಈ ಸಮಯದಲ್ಲಿ ನೀವು ನ್ಯಾಯವನ್ನು ಒದಗಿಸಲೇಬೇಕು. ಯಾಕಂದರೆ ಅವರು ಕೇಳ್ತಾ ಇರೋದು 30 ತಿಂಗಳ ಹಿಂಬಾಕಿ ವೇತನ. ನೋಡ್ರಿ ಎಷ್ಟೊಂದು ಪಾಪ ಅವರು ಕಷ್ಟವನ್ನು ಪಟ್ಟು ಹಗಲು ರಾತ್ರಿ ನಿದ್ರೆ ಊಟ ಇಲ್ಲದೇ ಕೆಲಸ ಮಾಡ್ತಾರೆ ಕಂಡಕ್ಟ್ರು ಮತ್ತು ಡ್ರೈವರ್ಗಳು. ಅವರ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಗುಂಡಿಗೆ ಬೇಕು, ಗಟ್ಟಿ ಎದೆ ಬೇಕು, ಗಟ್ಟಿ ಮನಸ್ಸು ಬೇಕು. ಹಾಗಿದ್ದಾಗ ಮಾತ್ರ ಅವರ ಬೇಡಿಕೆಗಳು ಸಂಪೂರ್ಣವಾಗಿ ಈಡೇರಲಿಕ್ಕೆ ಸಾಧ್ಯವಾಗದೇ ಇದ್ದರೂ ಕೂಡ ಹಂತ ಹಂತವಾಗಿ ಆದರೂ ಕೂಡ ಅವರ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಲೇಬೇಕು ಅನ್ನುವಂಥ ಭಾವನೆ ನನ್ನದು. ಹಾಗಿದ್ದಾಗ ಅವರ ಬೇಡಿಕೆಗಳೇನು ಅವೈಜ್ಞಾನಿಕ ಬೇಡಿಕೆಗಳಂತೂ ಅಲ್ಲ, ಅದು ಸ್ಪಷ್ಟ. ತಮ್ಮ 30 ತಿಂಗಳ ಹಿಂಬಾಕಿ ವೇತನ ಅದೇನ ಪಾಪ ಸಾಮಾನ್ಯವೇ? ಅದು ನಮಗೆ ಸಿಗಬೇಕು. ಜೊತೆಗೆ 25% ನಮಗೆ ಸಂಬಳ ಸಿಗಬೇಕು ಅನ್ನುವಂಥ ಬೇಡಿಕೆಗಳು ಇವೇನು ಸಾಮಾನ್ಯ ಬೇಡಿಕೆಗಳೇ. ಹಾಗಿದ್ದಾಗ ಈ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಸರ್ಕಾರಗಳಿಗೆ ಏನು ತೊಂದರೆ? ನೀವು ಸಾರಿಗೆ ಸಂಚಾರ ಮಾಡಲಿಕ್ಕೆ ಸುವ್ಯವಸ್ಥಿತವಾದಂಥ ರಸ್ತೆಗಳನ್ನು ಕೂಡ ನಿರ್ಮಾಣ ಮಾಡಿದ್ದೀರಿ ಹಾಗೂ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಉತ್ತಮವಾದಂಥ ಫಲಿತಾಂಶವನ್ನು ಕೂಡ ಪಡಿತಾ ಇದ್ದರೂ ಕೂಡ ಸಾರಿಗೆ ನೌಕರರ ಒಂದು ಬೇಡಿಕೆಗಳು ನಿಮ್ಮ ಮನಸ್ಸಿನಲ್ಲಿ ಯಾಕೆ ಅವರ ಬೇಡಿಕೆಗಳನ್ನು ಪರಿಹರಿಸಬಾರದು ಅನ್ನುವಂಥ ಮನಸ್ಥಿತಿಗೆ ಬರಬಾರ್ದು ಸರ್ಕಾರ.
ಬರಬೇಕ್ರಿ ಸ್ವಾಮಿ, ಬರಬೇಕು. ಯಾಕಂದ್ರೆ ಅವರು ಕೂಡ ಎಷ್ಟೊಂದು ಕಷ್ಟದಲ್ಲಿರ್ತಾರೆ ನೋಡಬೇಕು. ಸಾಮಾನ್ಯವಾಗಿ KSRTC ನೌಕರರು, ಅದರಲ್ಲೂ ಕೂಡ ಕಂಡಕ್ಟರ್ ಮತ್ತು ಡ್ರೈವರ್ಗಳು, ಚಾಲಕರ ಒಂದು ಪರಿಸ್ಥಿತಿ ನೋಡಿದರೆ ಎಂಥವರ ಕರಳು ಕೂಡ ಕಿತ್ತು ಬರುವಂಥ ಸನ್ನಿವೇಶಗಳು ಇವೆ. ಅವನ್ನು ಮನಗಾಣಬೇಕು. ಅದರಲ್ಲೂ ಕೂಡ ಕುಶಲಕರ್ಮಿಗಳು ಹಾಗೂ ಮೆಕ್ಯಾನಿಕ್ಗಳು ಎಲ್ಲ ಸರ್ಕಾರಿ KSRTC ನೌಕರರು, BMTC ನೌಕರರು ಕೂಡ ತುಂಬ ತೊಂದರೆಯಲ್ಲಿದ್ದಾರೆ. ಅವರ ತೊಂದರೆಗಳಿಗೆ, ಅವರ ಬೇಡಿಕೆಗಳಿಗೆ ಸ್ಪಷ್ಟವಾಗಿ ಸಂದೇಶ ನೀಡಿ, ಇಲ್ಲ ನಿಮ್ಮ ಬೇಡಿಕೆಗಳನ್ನು ನಾವು ಹಂತವಾಗಿ ಈಡೇರಿಸ್ತೀವಿ, ನೀವು ಮುಷ್ಕರವನ್ನು ಕೈ ಬಿಡ್ರಿ, ಯಾಕಂದರೆ ಮುಷ್ಕರದಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತದೆ ಅನ್ನುವಂಥ ಆಶ್ವಾಸನೆಯನ್ನು ಕೂಡ ಭರವಸೆಯನ್ನು ಕೂಡ ನೀವು ಅವರಿಗೆ ಕೊಡ್ರಿ. ಅಂದಾಗ ಮಾತ್ರ ಅವರು ಕೂಡ ಮನುಷ್ಯರೇ, ಅರ್ಥ ಮಾಡ್ಕೋತಾರೆ. ಅರ್ಥ ಮಾಡಿಕೊಂಡು ತಮ್ಮ ಒಂದು ದೈನಂದಿನ ಕೆಲಸ ಕಾರ್ಯಗಳಲ್ಲಿ ಹಾಗೂ ಅವರ ಒಂದು ಡ್ಯೂಟಿಗಳಲ್ಲಿ ಅವರು ಪಾಲ್ಗೊಳ್ತಾರೆ. ಅದನ್ನು ಬಿಟ್ಟು ನೀವು ಹಠಮಾರಿ ಧೋರಣೆ ತಾಳಿದರೆ ಅವರಿಗೂ ಕೂಡ ಬದುಕಲಿಕ್ಕೆ ಕಷ್ಟ ಸಾಧ್ಯ. ಅದನ್ನು ಕೂಡ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ಈ ಸಂದರ್ಭದಲ್ಲಿ KSRTC, BMTC ಹಾಗೂ ಸಾರಿಗೆ ಸಂಸ್ಥೆಯ ಸಕಲ ನೌಕರರಿಗೆ ನ್ಯಾಯ ನೀಡಲೇಬೇಕು. ಅಂದಾಗ ಮಾತ್ರ ನಿಮ್ಮೆಲ್ಲರ ಒಂದು ಶ್ರಮ ಸಾರ್ಥಕ. ಇಲ್ಲ ಅಂತಂದರೆ ಹಠಮಾರಿ ಧೋರಣೆ ತಾಳಿದರೆ ನಾಳೆಯಿಂದ, ಅದು ಮಧ್ಯರಾತ್ರಿಯಿಂದ ಅವರು ಬಸ್ಸನ್ನೇ ರಸ್ತೆಗೆ ಇಳಿಸೋದಿಲ್ಲ. ಹಾಗಾದಾಗ ಸಾರ್ವತ್ರಿಕವಾಗಿ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದು ಮುಂದಿನ ಚುನಾವಣೆಗಳು ಕೂಡ ಹತ್ತಿರ ಬರ್ತಾ ಇವೆ. ಲೋಕಲ್ ಬೆಂಗಳೂರಿನಲ್ಲಿ ನಡೀತಾ ಇದೆ, ಹಾಗೂ ರಾಜ್ಯದಲ್ಲಿ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗಳು ಬರ್ತವೆ. ಈ ಚುನಾವಣೆಗಳು ಮುಗಿದ ತಕ್ಷಣ ವಿಧಾನಸಭಾ ಚುನಾವಣೆಗಳು ಕೂಡ ಏನು ದೂರಿಲ್ಲ. ಅದರಲ್ಲೂ ಕೂಡ ನಿಮಗೆ ಒಂದು ಪಾಠವನ್ನು ಕೂಡ ಕಲಿಸುವಂಥ ಸನ್ನಿವೇಶ ಇರೋದರಿಂದ ತಕ್ಷಣ ಈ ಕೂಡಲೇ ಸಾರಿಗೆ ನೌಕರರ ಬೇಡಿಕೆಗಳಿಗೆ ಸ್ಪಂದನೆ ಕೊಡ್ರಿ. ಅವರ ಬೇಡಿಕೆಗಳು ನ್ಯಾಯಯುತವಾದ ಬೇಡಿಕೆಗಳು, ಅವನ್ನು ಪರಿಹರಿಸ್ರಿ. ಅವರಿಗೂ ಕೂಡ ಬದುಕಲಿಕ್ಕೆ ಅವಕಾಶ ಮಾಡಿಕೊಡಿ. ಅವರ ಹೆಂಡರು, ಮಕ್ಕಳು ಹಾಗೂ ಅವರ ತಂದೆ ತಾಯಿಗಳಿಗೂ ಕೂಡ ನೀವು ಒಳ್ಳೆಯದನ್ನು ಮಾಡಿದಂತಾಗ್ತೈತಿ. ಆ ಕಷ್ಟದಲ್ಲಿರ್ತಕ್ಕಂಥ, ಆ ತೊಂದರೆಯಲ್ಲಿರ್ತಕ್ಕಂಥ, ಆ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಸಾರಿಗೆ ನೌಕರರ ಭಾವನೆಗಳಿಗೆ ಸ್ಪಂದಿಸಿದರೆ ಸರ್ಕಾರಕ್ಕೂ ಕೂಡ ಒಂದು ಗೌರವ ತರುವಂಥ ವಿಷಯ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಬೆಂಕಿ ಬಿರುಗಾಳಿ ಚಾನಲ್ ಇದು ನಿಮ್ಮೆಲ್ಲರ ಚಾನಲ್ಲು. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಈ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೀರಾ ಅನ್ನುವಂಥ ನಂಬಿಕೆಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.